ಇರಾನ್ನ ಮಧ್ಯಂತರ ನಾಯಕ ಅಲಿ ಅಲಿ ರೇಜಾ ರಾಫಿನ ತಂದಿದ್ದಾರೆ. ಅಫ್ಕೋರ್ಸ್ ಇಟ್ ಮೈಟ್ ಚೇಂಜ್ ಆಲ್ಸೋ, ಅದನ್ನು ಚೇಂಜ್ ಆಗ್ಬೋದು ಆಮೇಲೆ, ಬಿಕಾಸ್ ಅಲಿ ಖಮೇನಿ ಮಗನನ್ನೇ ತರ್ತಾರೆ ಅದಕ್ಕೆ ಅಂತ ಇನ್ನೊಂದು ಕಡೆಯಿಂದ ಸುದ್ದಿ ಇದೆ. ಅದೇನಾರಾಗಲಿ, ಅವನು ಸತ್ತಿದಾನೋ ಇಲ್ಲೋ ನಮಗೆ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ, ದಟ್ಸ್ ಓಕೆ. ಇದು ಮುಂದುವರಿದಿರುವಂಥದ್ದು. ಬಟ್ IAEA ಗಲಾಟೆ ಇವಾಗ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದೇನೋ ವಿಕಿರಣ ಸೋರ್ತಾ ಇದೆ ಗಿರ್ತಾ ಇದೆ ಅಂದರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಎ ಡಿಫರೆಂಟ್ ಟರ್ನ್. ಆಗ ಅಲ್ಟಿಮೇಟ್ಲಿ ಯಾರು ಒಬ್ಬರು ಆರ್ಮಿ ಎಂಟ್ರಿ ಕೊಡಬೇಕಾಗಿ ಬರುತ್ತೆ. ಈ ಯುದ್ಧ ಇನ್ನೊಂದು ರೂಪದಲ್ಲೂ ಸ್ವಲ್ಪ ಬೇಗ ಮುಗಿಬಹುದೇನೋ ಅನಿಸುತ್ತೆ. ಅದೇನೆಂದರೆ, ಯಾವುದಾದ್ರೂ ಈಗ ಅಮೇರಿಕಾ ಇಫ್ ಇಟ್ ಕ್ಯಾನ್ ಕಮಿಟ್ ಇಟ್ಸ್ ಬೂಟ್ಸ್ ಅಂದರೆ ತನ್ನ ಸೈನಿಕರನ್ನು ಇರಾನ್ ಒಳಕ್ಕೆ ನುಗ್ಗಿಸುವುದಾದರೆ, ಅಥವಾ ಯಾವುದೇ ದೇಶಗಳು GCC ಕಂಟ್ರಿಗಳು, ಸೌದಿ ಇರಬಹುದು ಅಥವಾ ಕುವೈಟ್ ಇರಬಹುದು ಅಥವಾ ಕತಾರ್ ಇರಬಹುದು, ಇವರಲ್ಲಿ ನುಗ್ಗಿಸ್ತೀವಿ ಅನ್ನೋದೇ ಆದರೆ ಯುದ್ಧ ಆಗಲೂ ಬೇಗ ಮುಗಿಯೋ ಚಾನ್ಸಸ್ ಇದೆ, ಹೇಳಲಿಕ್ಕೆ ಬರಲ್ಲ. ಹಾಗಿದ್ರೆ ಯುದ್ಧ ಎಳೀಬೋದಾ ಅಂದರೆ ಎಳೀಬಹುದು. ಇರಾನ್ ಕೈಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆಯೋ ಈ ಮಿಸೈಲ್ಗಳು ಮತ್ತು ಅದನ್ನು ಎಷ್ಟು ಉಳಿಸ್ಕೊಳ್ಳೋಕ್ಕಾಗತ್ತೆ ಈ ದಾಳಿ ಮಧ್ಯದಲ್ಲಿ ಅದು ಅನ್ನೋದ್ರ ಮೇಲೆ ಯುದ್ಧ ದೀರ್ಘಕಾಲ ಹೋಗಬಹುದು ಅಂತ ಕಾಣುತ್ತೆ ಒಂದು ಕಡೆ. ಮಗದೊಂದು ಕಡೆ ಇರಾನ್ನ ಮರಿಗಳಿವೆ ಅಲ್ಲಲ್ಲಿ, ಲೈಕ್ ಹಿಜ್ಬುಲ್ಲಾ, ಹಮಾಸ್, ಹೂತೀಸ್, ಮತ್ತು ಇರಾಕ್ನಲ್ಲಿರುವ ಮಿಲಿಷಿಯಾ, ಇವರೆಲ್ಲ ಇದ್ದಾರೆ. ಈ ಗ್ರೂಪ್ಗಳು ಎಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದಿನ ಎಳೀಬಹುದು ಯುದ್ಧ ಅಂತ ಕಾಣುತ್ತೆ. ಆಲ್ ರೈಟ್. ಇನ್ನು ಪರ್ಷಿಯನ್ ಕೊಲ್ಲಿನಲ್ಲಿರುವ ಸೌದಿ ಅರೇಬಿಯಾದ ಆರಾಮ್ಕೋ ಕಂಪನಿಗೆ ಸೇರಿದ ರಾಸ್ತುನಾರದಲ್ಲಿರುವಂಥ ವಿಶ್ವದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಅದು. ಸುಮಾರು 5.5 ಲಕ್ಷ ಬ್ಯಾರಲ್ ಪರ್ ಡೇ, BPD, ಬ್ಯಾರಲ್ ಈಸ್ ಬ್ಯಾರಲ್, ರೆಗ್ಯುಲರ್ ಬ್ಯಾರಲ್ಗಳು ಪರ್ ಡೇ, ಅಷ್ಟನ್ನು ಅದು ಸಂಸ್ಕರಿಸುವಂತಹ ಶಕ್ತಿಯನ್ನು ಹೊಂದಿರುವಂತಹ ಪಶ್ಚಿಮ ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದ ಸಂಸ್ಕರಣಾ ಕೇಂದ್ರ ಅದು. ಅದರ ಮೇಲೆ ಡ್ರೋನ್ ಬಂದಿದೆ ಸೌದಿ ಅರೇಬಿಯಾನಲ್ಲಿ, ಅವರು ಅದನ್ನು ಇಂಟರ್ಸೆಪ್ಟ್ ಮಾಡಿ ಹೊಡೆದಿದ್ದಾರೆ. ಬಟ್ ಅದರ ಪ್ರೊಜೆಕ್ಟೈಲ್ಸ್ ಅಂದರೆ ಪಾರ್ಟ್ಗಳು ಬೀಳೋವಾಗ ಯಾವುದೋ ಒಂದು ಕಾರ್ನರಲ್ಲಿ ಎಲ್ಲ ಬಿದ್ದುಬಿಟ್ಟು ಅದು ಒಂದಷ್ಟು ಬೆಂಕಿ ಎತ್ಕೊಂಡಿತ್ತು. ಬಟ್ ಈಗ ಆರಿಸಿದ್ದಾರೆ, ಬಟ್ ಅಲ್ಲಿ ಸಂಸ್ಕರಣೆಯನ್ನು ಬಂದ್ ಮಾಡಿದ್ದಾರೆ. ಬಟ್ ಬಂದ್ ಮಾಡಿರೋದ್ರಿಂದ ಬೆಲೆ ದರ ಏರುತ್ತೆ ವಿಶ್ವಾದ್ಯಂತ ಅಂತ ಹೇಳ್ತಿದ್ದಾರೆ. ಹಾಗೇನಿಲ್ಲ, ಇದು ಬಂದ್ ಆಗದೆ ಇದ್ದಿದ್ರೂ ಏರ್ತಾ ಇತ್ತು ಅಂತ ಅನಿಸುತ್ತೆ. 2 ಕಾರಣಕ್ಕೆ ಬೆಲೆ ಏರಲೇಬೇಕಾಗಿ ಬರಬಹುದು ಅಂತ ಕಾಣಿಸ್ತಾ ಇದೆ. ಒಂದು ಕಡೆ ವೆನಿಜುವೆಲನ್ ಆಯಿಲನ್ನು ತೆಗೆದುಕೊಳ್ಳೋದಕ್ಕೆ ಪೂರ್ಣ ಪ್ರಮಾಣದ ತಯಾರಿಯನ್ನು ಬಹುದೇಶಗಳು ಮಾಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಚೈನಾದ 55% ಅಷ್ಟು ಆಯಿಲ್ ಮೂವ್ ಆಗ್ತಿರೋದೆ, ನಾನು ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಆರ್ಕ್ ಥರ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂತ, ಅಲ್ಲಿಂದನೇ ಮೂವ್ ಆಗ್ತಾ ಇರೋದು. ಅದಕ್ಕೆ ನಮಗೊಂದು 40% ಮೂವ್ ಆಗ್ತಾ ಇದೆ, ಅಲ್ಲಿಂದ 35 to 45% ಲೆವೆಲ್ಸಲ್ಲೆಲ್ಲ ಮೂವ್ ಆಗ್ತಾ ಇದೆ ನಮಗೂ. ಇದು ಬಂದಾದರೆ, ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಬಂದಾದರೆ ಆಗ ನಮ್ಮಿಬ್ಬರಿಗೂ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳುತ್ತೆ. ನಮ್ಮಿಬ್ಬರಿಗೂ, ಭಾರತಕ್ಕೂ ಬೀಳುತ್ತೆ, ಚೈನಾಗೂ ಬೀಳುತ್ತೆ. ಆಗ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ, ಬಿಕಾಸ್ ನಾವು ಬೇರೆ ಕಡೆಯಿಂದ ತರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಒಂದದು ಬೆಲೆ ಏರಿಕೆಗೆ. ಎರಡನೇದು ಬೆಲೆ ಏರಿಕೆಗೆ ದಾರಿ ಆಗೇ ಆಗತ್ತೆ ಅನ್ನೋಕ್ಕೆ ಈಗ ಆಗಿದೆ ಒಂದು ಸ್ವಲ್ಪ. ಸುಮಾರು ಈಗ ಆಗಿರೋದು ಸಿಂಗಲ್ ಡಿಜಿಟಲ್ಲಿ 7%, 8%, 10%, 12% ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಜಾಸ್ತಿ ಆಗ್ಬೋದು ಅಂತಿದ್ದಾರೆ. ಹಾಗೆ ಅಲ್ಟಿಮೇಟ್ಲಿ ಬ್ಯಾರಲ್ಗೆ ಬ್ರೆಂಟ್ ಆಲ್ಮೋಸ್ಟ್ ಒಂದು $108 to $110 ಹೋಗಬಹುದು ಅಂತ ಹೇಳ್ತಿದ್ದಾರೆ. ವಿಚ್ ಮೀನ್ಸ್ ಭಾರತ ಒಳಗಡೆ ಇರುವ ನಾವು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಗಳನ್ನು ಹೆಚ್ಚಿಗೆ ಕೊಡೋದಕ್ಕೆ ತಯಾರಿ ಮಾಡ್ಕೋಬೇಕಾಗಿ ಬರುತ್ತೆ. ತಕ್ಷಣಕ್ಕೆ ಅಲ್ಲದೇ ಇರಬಹುದು, ಬಿಕಾಸ್ ನಮ್ಮ ಹತ್ರ ಒಂದು 6 ತಿಂಗಳು 5.5 ತಿಂಗಳು 6 ತಿಂಗಳು ಅದೆಷ್ಟಕ್ಕೋ ಇರೋಷ್ಟು ಕಚ್ಚಾ ತೈಲವನ್ನು ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮ ದೇಶದಲ್ಲಿ ಮಾಡಿದ್ದಾರೆ. ಹಾಗಾಗಿ ಅದನ್ನು ಇದ್ದಾರೆ, ತುಂಬಿಟ್ಟಿದ್ದಾರೆ. ಭೂಮಿ ಒಳಗಡೆಯಲ್ಲಿರುವ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ ತುಂಬಿಟ್ಟಿದ್ದಾರೆ. ಅದನ್ನು ತೆಗಿತಾರೆ ಹೊರಕ್ಕೆ ರಿಸರ್ವ್ಸನ್ನ. ಬಟ್ ದೀರ್ಘಕಾಲಕ್ಕೆ ಹೋಗ್ಬಿಟ್ರೆ ಯುದ್ಧ, ನಾವು ಹೆಚ್ಚಿನ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬೆಲೆ ಕೊಡಬೇಕಾಗಿ ಬರುತ್ತೆ. ನಮಗೆ ಬಹುದೊಡ್ಡ ಸಮಸ್ಯೆ ಆಗೋದು ಬಹುಶಃ ಅಂತ ಕಾಣೋದು ನನಗೆ, ವಿ ಮೈಟ್ ಫೇಸ್ ಟ್ರಬಲ್ ಇನ್ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸಲ್ಲಿ, LNGನಲ್ಲಿ ಸಮಸ್ಯೆ ಅನುಭವಿಸ್ತೀವಿ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ನ್ಯಾಚುರಲ್ ಗ್ಯಾಸು ಮತ್ತು LNG ಎರಡೂ ನಮಗೆ ಲಾರ್ಜ್ಲಿ ಬರ್ತಾ ಇದ್ದಿದ್ದು ಖತರ್ರಿಂದ. ಖತರ್ ಪ್ರಪಂಚದ ಅತಿ ದೊಡ್ಡ ಪ್ರೊಡ್ಯೂಸರು, ಅಲ್ಲಿಂದ ಬರ್ತಾ ಇತ್ತು. ಹಾಗಾಗಿ ನಮ್ಗೆ ಅದು ಹೊಡೆತ ಕೊಡಬಹುದು ಅಂತ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಏನಾಗತ್ತೆ ಅಂತ. ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿರೋದ್ರಿಂದ ಏನು ಬೇಕಾದ್ರೂ ಆಗಬಹುದು ಅಂತಿದ್ದಾರೆ. ಈ ಮಧ್ಯೆ ಹಲವಾರು ಹಡಗುಗಳ ಮಾಲೀಕರು, ಮ್ಯಾರಿಸೆಕ್ಕು, ಈ ಥರ ಹಲವಾರು ಜನ ಇದ್ದಾರೆ, ಎವರ್ ಗ್ರೀನು ಈ ಥರದವ್ರು ಇದ್ದಾರೆ, ಅವರೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ನಾವಲ್ಲಿ ಹಾರ್ಮುಸ್ ಕಡೆಯಿಂದ ಹೋಗೋದೇ ಇಲ್ಲ, ನಮಗೆ ಅದರ ಸವಾಸನೆ ಬೇಡಪ್ಪ ಅಂತಂದ್ಬಿಟ್ಟು ಅವರೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಒಂದು ಕಡೆ ಆಯಿಲಿನ ವ್ಯಾಪಾರಕ್ಕೂ, ಮಗದೊಂದು ಕಡೆ ಇತರೆ ಉತ್ಪನ್ನಗಳನ್ನು ಇಲ್ಲಿಗೆ ತರ್ತಾ ಇದ್ದಿದ್ದು ಅಥವಾ ಹೊರಕ್ಕೆ ಕಳಿಸ್ತಾ ಇದ್ದಿದ್ದು, ಎರಡಕ್ಕೂ ಹೊಡೆತ ಬೀಳುತ್ತೆ ನಮ್ಮಗಳಿಗೆ. ಕಾರಣ, ಫಾರ್ ಎಕ್ಸಾಂಪಲ್ ಭಾರತಕ್ಕೆ ತಗೊಳ್ಳಿ,
ತೈಲದ ಜೊತೆಗೆ ಬೇರೆ ಬರೋದು ಏನಾದ್ರು ಇರಲಿ, ನಾವು ಕಳಿಸ್ತಾ ಇದ್ದಿದ್ದು ಇರಾನ್ ಇಟ್ ಸೆಲ್ಫ್, ಅಂದರೆ ಇರಾನ್ನೇ ನಮಗೆ ಒನ್ ಆಫ್ ದಿ ಅತಿ ದೊಡ್ಡ ರೈಸ್ ಇಂಪೋರ್ಟರ್, ಅಕ್ಕಿಯನ್ನು ಆಮದು ಮಾಡಿಕೊಳ್ತಾ ಇದ್ದಂತಹ ದೇಶ. ಹಾಗಾಗಿ ಅಲ್ಲೇನಾಗುತ್ತೆ ಗೊತ್ತಿಲ್ಲ. ಹಾಗಾಗಿ ಕೆಲವು ಕ್ಷೇತ್ರಗಳಲ್ಲಿ ಭಾರತದ ಮೇಲೆ ತೀವ್ರ ಪರಿಣಾಮ ಬೀರಬಹುದು, ಎಲ್ಲ ಕ್ಷೇತ್ರಗಳ ಮೇಲೆ ಬೀಳದೇ ಇರಬಹುದು. ರಷ್ಯಾದಿಂದ ಭಾರತ ಈಗ ಸದ್ಯಕ್ಕೆ ಸುಮಾರು ಒಂದು 30% ಅಷ್ಟು ಆಯಿಲನ್ನು ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ಕಡಿಮೆ ಆಗಿದೆ, ಇದು ಹಳೆ ಫಿಗರ್ ಇದ್ದಂಗಿದೆ. ಬಿಕಾಸ್ ನಾವು ಅದಕ್ಕಿಂತ ಕೆಳಗಡೆ ಹೊಟ್ಟೋಗಿದ್ದೀವಿ ಅಂತ ಕಾಣುತ್ತೆ, ಅಮೇರಿಕದ ಗಲಾಟೆ ಆಗಿ, ಒತ್ತಡ ಆಗಿ, ಪಚೀತಿಯಾಗಿ. ಬಟ್ ರಷ್ಯಾ ಈಗಾಗಲೇ 10% ರೈಸ್ ಮಾಡಿದೆಯಂತೆ ತನ್ನ ಬೆಲೆಯನ್ನು. ಇಟ್ಸ್ ಆಲ್ ರೈಟ್, ರಷ್ಯಾ 10% ಅಲ್ಲ 76% ಬೇಕಾದ್ರೂ ಮಾಡ್ಕೋಬೋದು. ತೊಗೊಳ್ಳೋರು ಯಾರು ಅನ್ನೋ ಕ್ವಶನ್ ಇರಬೇಕು. ಅಲ್ಟಿಮೇಟ್ಲಿ ರಷ್ಯಾ ವಿಲ್ ಸಪ್ಲೈ ಟು ಚೈನಾ 100%. ಯಾವ ಅನುಮಾನವೂ ಇಲ್ಲ. ಅಮೇರಿಕನ್ಸ್ ಆಗೇನು ಬುರ್ಡೆ ಬಿಡ್ತಾರೆ ಗೊತ್ತಿಲ್ಲ. ನಮಗೆ ಮಾತ್ರ ರಷ್ಯಾ ಆಯಿಲ್ ತೊಗೋಬಾರ್ದು ಅಂತಾರೆ, ಆಮೇಲೆ ಚೈನಾಗೆ ಏನು ಮಾಡ್ತಾರೆ ಅಂತ ಐಡಿಯಾ ಇಲ್ಲ. ಅಮೇರಿಕಾಯಿಂದ ನಾವು ಒಂದು 7-8% ತೊಗೋತಾ ಇದ್ದೀವಿ. ನಮಗದು ಟೂ ಕಾಸ್ಟ್ಲಿ, ಬಿಕಾಸ್ ಡಿಸ್ಟೆನ್ಸ್ ಕ್ವಶನ್ ಅದು. UAEಯಿಂದ ಒಂದು 11-12%, ಸೌದಿಯಿಂದ ಒಂದು 13-14%, ಇರಾಕಿಂದ ಒಂದು 17-18%, ಮತ್ತು ಇತರೆ ದೇಶಗಳು ಸ್ಮಾಲ್ ದೇಶಗಳ ಕಡೆಯಿಂದ ಐ ಥಿಂಕ್ ಇನ್ನು 2-3% ಅಷ್ಟು ವೆನೆಜುವೆಲಾದಿಂದನೂ ತೊಗೋತಾ ಇದ್ದೀವಿ. ಇಲ್ಲಿಂದೆಲ್ಲ ನಾವು ಆಯಿಲನ್ನು ಖರೀದಿ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ಭಾರತದ ಮೇಲೆ ತೀವ್ರತರನಾದಂಥ ಪರಿಣಾಮಗಳು ವಾಣಿಜ್ಯ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಬೀಳೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಭಾರತದ ಮೇಲೆ ಆಂತರಿಕವಾಗಿ ಶಿಯಾ ಮುಸ್ಲಿಮರ ಪ್ರತಿಭಟನೆ ಯಾವ ರೂಪ ಸ್ವರೂಪವನ್ನು ಪಡೆಯುತ್ತೆ ಅಥವಾ ಅದನ್ನು ಹೇಗೆ ನಾವು ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಆಂತರಿಕ ಸುರಕ್ಷತೆ ವಿಚಾರದಲ್ಲಿ ಅಥವಾ ಆಂತರಿಕ ಸಂಘರ್ಷದ ವಿಚಾರದಲ್ಲಿ ಪರಿಣಾಮವನ್ನು ಬೀರಬಹುದು. ಮಗದೊಂದು ಕಡೆ ವಾಣಿಜ್ಯದ ಜೊತೆಗೆ ಆಯಿಲ್ ಜೊತೆಗೆ ಇತರೆ ಉತ್ಪನ್ನಗಳ ಮೇಲೆ ಪರಿಣಾಮವನ್ನು ಬೀರಬಹುದು. ಮೂರನೇ ಕಡೆ ಭಾರತದ ಒಟ್ಟಾರೆ ರಕ್ಷಣೆ, ಹೊರಗಡೆಯಿಂದ ಬರುವ ವೈರಿಗಳ ರಕ್ಷಣೆ ವಿಚಾರದಲ್ಲಿ ಭಾರತ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಅನಿಸುತ್ತೆ. ಅತ್ತ ದರಿ ಇತ್ತ ಪುಲಿ ಅನ್ನೋ ಪರಿಸ್ಥಿತಿಗೆ ನಿಧಾನಕ್ಕೆ ಹೋಗಿ ಲಾಕ್ ಆಗ್ತೀವಾ ಅನ್ನೋ ಒಂದು ಭಯ ಇದ್ದಂಗಿದೆ. ಅದನ್ನು ಆಮೇಲೆ ನೋಡೋಣ. ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಸಾಧ್ಯ ಆದರೆ ಭಾರತ ಅಂತಹ ಸಂದಿಗ್ಧ ಸ್ಥಿತಿಗೆ ಹೇಗೆ ಸಿಕ್ಕಾಕೋಬೋದು ಅನ್ನೋದನ್ನು ನೋಡೋಣ.